ಓಂ ಶಾಂತಿ. ಈ ದಿವಸದ ಈ ನಿಮ್ಮ ಮನೆ ಮಗಳ ಕಡೆಯಿಂದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಯಾವುದಂತಂದ್ರೆ ಬಟಾಟೆದ ಪರೋಟ. ಬರ್ರಿ ನೋಡ್ಕೊಂಬರೋಣ ಎಲ್ಲರೂ ಕೂಡಿ ಬಟಾಟ ಪರೋಟ ಹೆಂಗೆ ಮಾಡೋದಂತ. ನೋಡ್ರಿ ನಾ ಈಗ ಏನು ಮಾಡಿದ್ರಿ, ಬಟಾಟಿಗೆ ಎಲ್ಲ ಏನು ಮಾಡೀನಿ ರೀ, ಕುದಿಸಿ ಮೆತ್ತಗೆ ಮಾಡ್ಕೊಂಡೇನಿ ರೀ. ನೋಡಿರಿ ಈ ಥರ ಎಲ್ಲ ಏನು ಮಾಡಿದ್ರಿ, ಮೆತ್ತಗೆ ಮಾಡ್ಕೊಂಡೋದ್ರಿ. ಈಗೇನು ಮಾಡೋಣ್ರಿ, ಇದಕ್ಕೆ ಪಾಣಿ ಕೊಡೋಣ್ರಿ. ಈಗೇನು ಮಾಡೋಣ್ರು, ಬಟಾಟಿಯನ್ನು ಎಲ್ಲ ಸಣ್ಣ ಮಾಡ್ಕೊಂಡಿದ್ದೇವಲ್ಲ, ಪೇಸ್ಟ್ ಮಾಡ್ಕೊಂಡಿದ್ದೇವಲ್ಲ, ಅದಕ್ಕೆ ಏನು ಮಾಡೋಣ್ರಿ, ಪಾಣಿ ಕೊಡೋಣ್ರಿ. ಈಗ ಮೊದಲು ಏನು ಮಾಡೋಣ್ರಿ, ಜೀರಿಗೆ ಮತ್ತು ಸಾಸಿವೆ ಪುಡಿ ಹಾಕಿ ಪಾಣಿ ಕೊಡೋಣ್ರಿ. ಚಟನ ಏನು ಮಾಡೋದ್ರಿ, ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿ, ಒಂದು ಚಮಚ ಆಗಟ್ಟು ಎಣ್ಣೆ ಹಾಕೊಳ್ಳೋದ್ರಿ. ಹಾಕ್ಕೊಂಡು ಇದಕ್ಕೆ ಇದು ಹಾಕೊಳ್ಳೋಣ್ರಿ, ಕಡಿಪತ್ತ ಹಾಕೊಳ್ಳೋಣ್ರಿ. ಈ ಥರ ಕಡಿಪತ್ತ ಹಾಕ್ಕೊಂಡು ಕಡಿಪತ್ತ ಆವಾಜ್ ಕಮ್ಮಿ ಮಾಡೋನು ಏನು ಮಾಡೋಣ್ರಿ, ಈಗ ಮೆಣಸಿನ್ಕಾಯಿ ಹಾಕೊಂಡ್ರಿ. ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನ್ರಿ, ಮೆಣಸಿನ್ಕಾಯಿ ಹಾಕೊಂಡ್ರಿ. ಮೆಣಸಿನ್ಕಾಯಿ ಹಾಕೊಂಡ್ರೊಳಗೆ ಏನು ಮಾಡೋಣ್ರಿ, ಸ್ವಲ್ಪ ಕಡ್ಚಿಲಿ ಚಮಚಲಿ ತಿರುಗಿಸೋಣ್ರಿ. ಹಿಂಗೆ ಬಟಾಟ ಪರೋಟ ಮಾಡೋದ್ರಿಂದ ಏನಾಗ್ತದೆ ರೀ, ಈಗ ನೋಡಿ ಡಬ್ಬಾಕತ್ತೆ ಏನು ಮಾಡೋದು, ಬ್ರೇಕ್ಫಾಸ್ಟ್ಗೆ ಪರೋಟ ಮಸ್ತ್ ಆಗ್ತವೆ ರೀ. ಈಗೇನು ನೋಡ್ರಿ, ಅಜ್ವಾನ ಕಾಳು ಹಾಕೊಂಡ್ರಿ. ನೋಡಿರಿ ಒಂದು ಸ್ವಲ್ಪ ತಿಕ್ಕ ಏನು ಮಾಡೋಣ್ರಿ, ಅಜ್ವಾನ ಕಾಳು ಹಾಕೊಂಡ್ರಿ. ಅಜ್ವಾನ ಹಾಕೊಂಡ್ಬಿಟ್ಟು ಹಿಂಗಿದ್ರೆ ಮನೆಯೊಳಗೆ ಹಿಂಗೆ ಹಾಕೋದು, ಒಂದು ಚಮಚ ಆಗಟ್ಟು. ಮನ್ಯಾಗ ಮಸಾಲೆ ಇತ್ತಂದ್ರೆ ಭಾಜಿ ಮಸಾಲೆ ಎಲ್ಲ ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ಲ, ಒಂದು ಅರ್ಧ ಚಮಚ ಮಸಾಲೆ ಹಾಕ್ಕೋಬೋದು ರೀ. ಈಗೇನು ಮಾಡೋಣ್ರಿ, ಗ್ಯಾಸ್ ಸಣ್ಣ ಇಟ್ಕೊಂಡು ಇದೇನು ಮಾಡೋಣ್ರಿ, ಒಂದು ಸ್ವಲ್ಪ ತಿರ್ಗೋದು. ಈಗ ಏನು ಮಾಡೋಣ್ರಿ, ಒಂದು ಸ್ವಲ್ಪ ಅರಿಶಿಣ ಹಾಕೋಣ್ರಿ, ಒಂದು ಅರ್ಧ ಚಮಚ ಅಟ್ಟು ಏನು ಮಾಡಿರಿ, ಅರಿಶಿಣ ಹಾಕೋರಿ. ಅರಿಶಿಣ ಹಾಕ್ಕೊಂಡು ಈಗ ಏನು ಮಾಡೋಣ್ರಿ, ಏನು ಬಟಾಟೆ ಎಲ್ಲ ನಾವು ಇದು ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲಿ ಪೇಸ್ಟ್ ಮಾಡಿ ಅದ್ರಾಗ ಇದು ಹಾಕೊಳ್ಳೋಣ್ರಿ. ನೋಡ್ರಿ ಎಲ್ಲ ಇದ್ರಾಗ ಹಾಕೊಳ್ಳೋಣ್ರಿ. ನಾವೇನು ಒಗ್ಗರಣೆ ಕೊಟ್ಕೊಂಡಿದ್ದೀವಲ್ರಿ ಎಲ್ಲ ಇದ್ರಾಗ ಬರ್ಕೊಳ್ಳೋಣ್ರಿ. ಇದು ಪೇಸ್ಟ್ ಏನು ಮಾಡೋಣ್ರಿ, ಕಲಸ್ಕೊಳ್ಳೋಣ್ರಿ ಚೆಂದಾಗಿ. ಕೊತ್ತಂಬರಿ ಕಡಿಪತ್ತ ಎಲ್ಲ ಹಾಕ್ಕೊಂಡು ಏನು ಮಾಡೋಣ್ರಿ, ಪೇಸ್ಟ್ ಕಲಸ್ಕೊಂಡ್ರಿ ಇರುತ್ತೆ. ಈ ರೀತಿ ಏನು ಮಾಡೋಣ್ರಿ, ಅದಕ್ಕೆ ಕಲಸ್ಕೊಂಡ್ರಿ ಚಮಚಲಿ. ನಿಮಗೆ ಹಿಟ್ಟು ನಾದ್ಕೊಳ್ಳೋದು ತೋರಿಸ್ಕೊಡ್ಲಿತ್ತೀನಿ ರೀ. ನಾ ಪರೋಟಕ್ಕೆ ಹೆಂಗೆ ಹಿಟ್ಟು ನಾದ್ಬೇಕು ಅನ್ನೋದ್ರಿ. ಅಟ್ ಅಳಸು ನಾದ್ಕೊಬೇಡ್ದ್ರಿ, ಅಟ್ ಗಟ್ಟಿ ಭೀ ನಾದ್ಕೊಬೇಡ್ದ್ರಿ. ನಾ ಏನು ಮಾಡ್ತೀರಿ, 2 ಸ್ಪೂನ್ ಆಗಟ್ಟು ಏನು ಮಾಡ್ತೀರಿ, 2 ಚಮಚ ಇದಕ್ಕೆ ಉಪ್ಪು ಹಾಕೋತೀವಿ. 2 ಸ್ಪೂನ್ ಏನು ಮಾಡೀನಿ ಅದಕ್ಕೆ ಉಪ್ಪು ಹಾಕ್ಕೊಂಡೇನ್ರಿ. ಅದಕ್ಕೆ ಈ ಥರ ಏನು ಮಾಡೋದಿಲ್ಲ, ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಒಂದು ಸ್ಪೂನ್ ಆಗಟ್ಟು ಏನು ಮಾಡೋದು, ಎಣ್ಣೆ ಹಾಕ್ಕೊಳ್ಳೋದ್ರಿ. ಯಾಕಂದ್ರೆ ಕೈಗೆ ಹತ್ಕೋಬಾರ್ದು ಅಂದ್ರೆ ಹಿಟ್ಟು. ಎಣ್ಣೆ ಹಾಕ್ಕೊಂಡು ಈ ಥರ ಕಲಸ್ಕೊಳ್ಳೋದ್ರೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ನಾನು ನಿಮ್ಗೆ ಹೇಳ್ಕೊಟ್ಟೇನಲ್ರಿ, 20 ಚಪಾತಿಗೆ 1 ಲೀಟ್ರ್ ನೀರು ಹತ್ತವ್ರಿ. 10 ಚಪಾತಿ ಮಾಡೋರಿದ್ರೆ 10 ಚಪಾತಿ ಮಾಡೋರಿದ್ರಂದ್ರೆ ಅರ್ಧ ಲೀಟ್ರ್ ನೀರು ಹತ್ತಾವ್ರಿ. ಈ ರೀತಿ ನೀರು ತೊಗೊಂಡು ಏನು ಮಾಡೋದ್ರಿ, ಹಿಟ್ಟು ನಾದ್ಕೊಳ್ಳೋದ್ರಿ. ಸ್ವಲ್ಪ ನೀರು ಥೋಡೆ ನೀರು ಹಾಕೋತು ಹಿಟ್ಟು ನಾದ್ಕೋತ ಹೋಗೋದ್ರಿ. ಮೇಲೆ ನೀರು ಹಾಕಿದ್ರೆ ಏನಾಗ್ತದೆ ರೀ, ಹಿಟ್ಟು ಅಳಸಾಗ್ತದೆ ರೀ. ನೋಡಿರಿ ಈ ಥರ ಗಟ್ಟಿ ಆಗ್ತದೆ ರೀ, ಮತ್ತು ಮಿದ್ಕೋಬೇಕ್ರಿ ಭಾತಕ, ಅಂದ್ರೆ ಮಸ್ತ್ ಆಗ್ತದ ಪರೋಟ ರೀ. ಈ ಥರ ಏನು ಮಾಡ್ಕೋಬೇಕ್ರಿ, ಹಿಟ್ಟ ಗಂಟೆ ಆಗಬೇಡ್ದ್ರಿ, ಒಳಗೆ ಚೆಂದಾಗಿ ಮಿದು ಆಗ್ಬೇಕ್ರಿ. ಹಿಂಗೆ ಥರ ಈ ಥರ ಏನು ಮಾಡ್ಕೋಬೇಕ್ರಿ, ಭಾತಕ ಒಂದು 3-4 ಮಿನಿಟ ಈ ಥರ ಮಿದ್ಕೋತ ಹೋಗ್ಬೇಕ್ರಿ. ಚಪಾತಿ ಹಿಟ್ಟಿಗೆ ಯಾವಾಗಲೂ ದಪಾಟಿ ಪರೋಟ ಹಿಟ್ಟಿಗೆ ಚಪಾತಿ ಹಿಟ್ಟಿಗೆ ಏನು ಮಾಡ್ಬೇಕ್ರಿ, ಈ ಥರ ಮಿದ್ಬೇಕ್ರಿ, ಅಂದ್ರೆ ಚೆಂದ ಆಗ್ತಾವ್ರಿ. ನೋಡಿರಿ ಈ ಥರ ಚಪಾತಿ ಹಿಟ್ಟ ಮಾಡೋದ್ರಿ. ಹ್ಯಾಂಗೆ ತುಂಬೋದು ಉಳ್ಳಿ. ನಾ ಒಂದಿಲ್ಲ ಏನು ಮಾಡೀನಿ ರೀ, ಒಂದು 8 ಚಪಾತಿದು ಒಂದು ಪರೋಟದು ಹಿಟ್ಟು ನಾದ್ಕೊಂಡೇನಿ ರೀ. ಹಿಟ್ಟು ಒಂದು ಸ್ವಲ್ಪ ಬಿರ್ಸು ನಾದ್ಕೋಬೇಕ್ರಿ, ಒಂದು ಗಟ್ಟಿ ನಾದ್ಕೋಬೇಕ್ರಿ. ಮತ್ತು ಒಂದು 4 ಬಟಾಟೆ ಕುದಿಸ್ಕೊಂಡೇನಿ ರೀ. ದಮ್ಮಿದು ಒಂದು 4 ಬಟಾಟೆ ಕುದಿಸ್ಕೊಂಡೇನಿ ರೀ. ಭಾಳ ಸಣ್ಣ ಇದು ಅಂದ್ರೆ ಒಂದು 6 ಕುದಿಸ್ಕೋರಿ, ಒಂದು ಸ್ವಲ್ಪ ಮೀಡಿಯಮ್ ಇದು ಅಂದ್ರೆ 4 ಕುದಿಸ್ಕೋರಿ ಬಟಾಟೆ ಕುದಿಸ್ಕೊಂಡು. ನಿಮ್ಗೆ ಈಗ ನೋಡಿರಿ ಈ ಥರ ಏನು ಮಾಡೋಣ್ರಿ, ಚಪಾತಿ ಅಗಲ್ ಮಾಡೋಣ, ಹಿಟ್ಟು ಉಳ್ಳಿ ತೊಗೊಂಡು ಈ ಥರ ಅಗಲ್ ಮಾಡಿ. ಈಗೇನು ಮಾಡೋಣ್ರಿ, ಇದೇನೋ ಬಟಾಟೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ರೀ, ಇದು ನೋಡಿರಿ ಈ ಥರ ಹಿಂಗೆ ಮಾಡಿಕೊಂಡು ಇದು ನೋಡಿರಿ ಹಿಂಗೆ ತುಂಬ್ಕೋತ ಹೋಗೋದ್ರಿ. ಈ ಥರ ಏನು ಮಾಡೋದು, ತುಂಬ್ಕೋತ ಹೋಗೋದ್ರಿ.
ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋರಿ, ಒಂದು ಸ್ವಲ್ಪ ಹಿಟ್ಟು ಹಚ್ಕೋರಿ ನಾವು, ಯಾಕಂದ್ರೆ ಕೈಗೆಲ್ಲ ಹತ್ಕೋತೈತ್ರಿ ಅದು. ಹಿಂಗೆ ನೋಡಿರಿ ಹೋಳಿಗೆ ಮಾಡ್ದಂಗೆ ಆತ, ಹೂರ್ಣ ಹೋಳಿಗೆ. ಈ ಥರ ಏನು ಮಾಡೋದು ತುಂಬುದ್ರಿ, ಮ್ಯಾಲೆ ತೂದಿ ಕುಡ್ಕೊಳ್ತಕ್ಕ ತುಂಬ ಹಿಂಗೆ ಮಾಡೋದ್ರಿ ಸೊಕಾಸ. ಈ ಥರ ಮಾಡಿ ಮ್ಯಾಲೆ ತೂದಿ ಕುಡ್ಕೋತಾವಲ್ರಿ, ಅದಕ್ಕೆ ಹಿಂಗೆ ಮಾಡಿ ಹಿಂಗೆ ಮಡ್ಸೋದ್ರಿ, ಅಂದ್ರೆ ಪ್ಯಾಕ್ ಆಗಿಬಿಡ್ತದೆ ರೀ ನೋಡಿರಿ. ಈ ಥರ ಮಾಡೋದ್ರಿ. ಈಗ ಏನು ಮಾಡೋಣ್ರಿ, ಪರೋಟ ಮಾಡೋಣ್ರಿ. ಈಗೇನೋ ಒಣ ಹಿಟ್ಟು ಇಟ್ಕೊಂಡಿದ್ದೇವಲ್ಲ ರೀ, ಅದ್ರಾಗ ಹಿಂಗೆ ಎಬ್ಸ್ಕೊಂಡು ಈಗ ಹಿಂಗೆ ತಿದ್ದುಕೊಳ್ಳೋಣ್ರಿ. ಗ್ಯಾಸ್ ಮೇಲೆ ತವಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊರಿ. ತವಿ ಕೊಯ್ಬೇಕ್ರಿ, ಅದು ಗರಮ್ ಆಗಬೇಕು. ಈಗ ಈ ಥರ ಏನು ಮಾಡೋಣ್ರಿ, ಹಿಂಗೆ ಸೊಕಾಸ್ ತಿದ್ಕೋತೋಗೊಂಡ್ರಿ. ಹಿಂಗೆ ತಿದ್ಕೋತೋಗಿ ಒಂದು ಸ್ವಲ್ಪ ಏನು ಮಾಡೋಣ್ರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ್ರಿ. ಮಸ್ತ್ ಪರೋಟ ಆಗ್ತದ್ರಿ ಮ್ಯಾತಗೆ. ಮೆತ್ತಗೆ ಆಗ್ತಾವ್ರಿ, ಮತ್ತು ಡಬಾಕಂದ್ರೆ ಮಸ್ತ್ ಆಗ್ತಾವ್ರಿ. ಈಗ ಏನು ಮಾಡೋಣ್ರಿ, ಹಿಂಗೆ ತೊಗೊಂಡು ಇನ್ನೊಂದು ಸ್ವಲ್ಪ ತಳ ಹಿಟ್ಟು ಹಾಕೋದು, ಯಾಕಂದ್ರೆ ತಳಗ ಅಂಟ್ಕೋಬಾರ್ದ್ರಿ ಅದು ಹಿಟ್ಟು. ಏನು ಪರೋಟ ಏನು ಮಾಡೋಲ್ರಿ, ತಳಗ ಹತ್ಕೊಳ್ಳಲ್ರಿ. ಈ ಥರ ಏನು ಮಾಡಿದ್ರಿ, ಸೊಕಾಸ್ ತಿದ್ಕೊಳ್ಳೋದ್ರಿ. ಮತ್ತು ಭಾಳ ಮೆತ್ತಗೆ ಆಗ್ತಾವ್ರಿ, ಚಂದ ಆಗ್ತಾವ್ರಿ. ನಾವು ಡಬಾಕ ಕಟ್ಲಿಕ್ಕೆ ಮುಂಜಾನೆ ಬ್ರೇಕ್ಫಾಸ್ಟ್ ಈ ಥರ ಏನು ಮಾಡೋದು ಮಾಡ್ಕೊಳ್ಳೋದ್ರಿ. ಈಗ ಏನು ಮಾಡೋಣ್ರಿ, ಇದು ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹೊಡ್ಕೊಂಡ್ರಿ ಇರುತ್ತೆ. ಎಣ್ಣೆ ಹೊಡ್ಕೊಂಡು ತೆವಾಗೂ ಏನು ಮಾಡೋಣ್ರಿ, ಎಣ್ಣೆ ಹೊಡ್ಕೊಂಡ್ರಿ. ಯಾಕಂದ್ರೆ ಹತ್ಕೋಬಾರ್ದ್ರಿ ಕೆಳಗೆ. ಇದೇನು ಇರ್ತದಲ್ಲ ಈ ರೀತಿ ಹಿಂಗೆ ತೊಗೊಂಡು ಇದು ಏನು ಮಾಡಬೇಕು, ಮ್ಯಾಲಿಂದು ಕೆಳಗಾಗಬೇಕದು ತೆವಾಗ ನೋಡ್ರಿ. ಈ ಥರ ಏನು ಮಾಡ್ತೀನಿ ರೀ, ಇದು ಉಲ್ಟಾ ಹಾಕ್ಕೋತೀನಿ. ಈ ಥರ ಏನು ಮಾಡ್ತೀವಿ ಉಲ್ಟಾ ಹಾಕೋಬೇಕ್ರಿ. ಈಗೇನು ಮಾಡೋಣ, ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರಿ. ನೋಡಿರಿ ಈ ಥರ ಮ್ಯಾಲೆ ಒಂದು ಸ್ವಲ್ಪ ಹಿಂಗೆ ಗುಳಿ ಬಂದಂದ್ರೆ ಈಗ ಏನು ಮಾಡೋಣ್ರಿ, ತಾಗ ಹೊಳಿಸಿ ಹಾಕೊಟ್ಕೊಂಡ್ರಿ. ಈ ಥರ ಹೊಳಿಸಿ ಹಾಕೊಂಡು ನೋಡಿರಿ, ಎಷ್ಟು ಮಸ್ತ್ ಆಗ್ತಾವೆ ನೋಡಿರಿ. ಮತ್ತು ಗ್ಯಾಸ್ ಭಾಳ ಫುಲ್ ಇಟ್ರಿ ಅಂದ್ರೆ ಲೌಕರ್ ಹತ್ತವ್ರಿ. ಗ್ಯಾಸ ಮೀಡಿಯಮ್ದಾಗ ಇಡ್ಬೇಕು ರೀ, ಚಂದ ಆಗ್ತಾವ್ರಿ ಪರೋಟ. ಇದೇ ಥರ ಏನು ಮಾಡಿರಿ, ನಿಮ್ಮ ಮನ್ಯಾಗ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಆಗ್ತಾವ ನೋಡ್ರಿ. ಈಗ ಏನು ಮಾಡೋಣ್ರಿ, ಹೊಳಿಸಿ ಕೊಟ್ಕೊಂಡ್ರಿ ನೋಡಿರಿ. ಈ ಥರ ನೋಡಿ ಎಷ್ಟು ಮಸ್ತ್ ಬೆಳಿತದೆ ನೋಡಿರಿ. ಈ ಥರ ಏನಾಗ್ತದೆ ರೀ, ಕಣಿ ಬೀಳ್ಬೇಕು ರೀ ಚಂದಾಗಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈ ಥರ ಬೇಯಿಸ್ಕೋತ ಹೋಗೋದ್ರಿ. ಈಗೇನು ಮಾಡೋಣ್ರಿ, ಮತ್ತು ಹೊಳಿಸಿ ಕೊಟ್ಕೊಂಡ್ರಿ ನೋಡಿರಿ ಎಷ್ಟು ಮಸ್ತ್ ಕಲರ್ ಬರ್ತದೆ. ಈ ಥರ ಏನು ಮಾಡೋದ್ರಿ, ಬೇಯಿಸ್ಕೊಳ್ಳೋದ್ರಿ. ಗ್ಯಾಸ ಮೀಡಿಯಮ್ದಾಗ ಇಡೋದ್ರಿ. ನೋಡಿ ಈ ಥರ ಬೆಂದ ಬಳಕೆ ಈಗ ಏನು ಮಾಡೋಣ್ರಿ, ಒಂದು ಪ್ಲೇಟ್ನಾಗ ಪಾತ್ರೆ ಒಳಗೆ ತೊಗೊಳೋಣ್ರಿ. ನೋಡಿ ಈ ಥರ ತೊಗೊಳೋದ್ರಿ. ಈ ಥರ ಮಸ್ತ್ ಪರೋಟ ಆತವ್ರಿ ನೋಡಿ, ಎಷ್ಟು ಮೆತ್ತಗಾಗ್ಯಾವ ನೋಡಿರಿ. ಈ ಥರ ಏನು ಮಾಡಿರಿ, ಪರೋಟ ನಿಮ್ಮ ಮನ್ಯಾಗ ಮಾಡಿ ನೋಡಿರಿ. ಎಷ್ಟು ಮೆತ್ತಗಾಗ್ತಾವ್ರಿ. ಬ್ರೇಕ್ಫಾಸ್ಟ್ನೂ ಆಗ್ತಾವ್ರಿ, ಮತ್ತು ಚಂದ ಭೀ ಆಗ್ತಾವ್ರಿ ನೋಡಿರಿ. ಈ ಥರ ಮಾಡಿ ನೋಡಿರಿ ಮನೆ. ಮತ್ತು ಈ ಥರ ಏನಾಗ್ತಾವ್ರಿ, ಮಸ್ತ್ ಪರೋಟ ಆಗ್ತಾವ್ರಿ ನೋಡಿ, ಎಷ್ಟು ಮೆತ್ತಗೆ ಆಗ್ತಾವ್ರಿ ನೋಡಿರಿ. ಈ ಥರ ಏನು ಮಾಡಿರಿ, ನೀವು ಮನ್ಯಾಗ ಟೇಸ್ಟ್ ಮಾಡಿ ನೋಡಿರಿ. ಬ್ರೇಕ್ಫಾಸ್ಟಿಗೆ ಚಂದ ಆಗ್ತಾವ್ರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಏನು ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಏನು ಮಾಡಿರಿ, ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ಬರಿಗೆ ಎಲ್ಲರಿಗೂ ಖುಷಿ ಕೊಡ್ಕೋತೀರಿ. ಇದೇ ಒಂದು ಏನಂದ್ರೆ ದೊಡ್ಡ ಸಂಪತ್ತಿ ಆದರೆ ನೀವು ಖುಷಿಯಾಗಿರಿ ಮತ್ತು ಎಲ್ಲರಿಗೆ ಏನು ಮಾಡ್ಕೋತೀರಿ, ಖುಷಿ ಕೊಡ್ಕೋತೀರಿ. ಓಂ ಶಾಂತಿ. ಟೇಕ್ ಕೇರ್. ಬಾಯ್. ಓಂ ಶಾಂತಿ.